ಹೊಳೆನರಸೀಪುರ ಪೊಲೀಸರಿಂದ ದೇವರಾಜೇಗೌಡನ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ಕಾರು ತಪಾಸಣೆಯನ್ನ ಮಾಡಲಾಗಿದೆ. ಕಾರಿನಲ್ಲಿ 2 ಮೊಬೈಲ್ 2 ಸೂಟ್ ಕೇಸ್ ಪತ್ತೆ ಆಗಿತ್ತು. ಅದರ ಜೊತೆಗೆ ಒಂದು ಬ್ಯಾಗ್ ಕೂಡ ಇತ್ತು. ಕಾರಿನಲ್ಲಿ ಖರ್ಚಿಗೆ ಅಂತ ಹಣವನ್ನ ಕೂಡ ಇಡಲಾಗಿತ್ತು ಎಂಬ ಮಾಹಿತಿ ಇದೆ. ಸುಮಾರು 15 ನಿಮಿಷಗಳ ಕಾಲ ದೇವರಾಜೇಗೌಡನ ಕಾರು ತಪಾಸಣೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ದೇವರಾಜೇಗೌಡರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ಮಾಡಲಾಗುತ್ತೆ. ನೋಡಿ, ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಸುದ್ದಿ ಮಾಡಿದ್ದು, ಸದ್ದು ಆಗಿದ್ದು ಈ ದೇವರಾಜೇಗೌಡ. ಕ್ಷಣಕ್ಕೊಂದು ಹೇಳಿಕೆ, ಕ್ಷಣಕ್ಕೊಂದು ತಿರುವನ್ನ ಪಟ್ಕೊಳ್ತಾ ಇತ್ತು ಈ ಪ್ರಕರಣ. ಆದ್ರೆ ಈ ಪ್ರಕರಣದಲ್ಲಿ ದೇವರಾಜೇಗೌಡ ಬೇರೆ ಬೇರೆ ರೀತಿಯಾದಂತ ಸ್ಟೇಟ್ಮೆಂಟ್ ಗಳನ್ನ ಕ್ಷಣಕ್ಕೊಂದು ಕೊಡ್ತಾ ಇದ್ರು. ಅದರ ನಡುವೆ ಇವರ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಕೇಸ್ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುವಂತ ಸಂದರ್ಭದಲ್ಲೇ ದೇವರಾಜೇಗೌಡ ಎಸ್ಕೇಪ್ ಆಗಿದ್ರು. ತಲೆ ಮರೆಸಿಕೊಂಡಿರುವಂತ ಪ್ರಯತ್ನವನ್ನ ಮಾಡಲಾಗಿತ್ತು. ಆದ್ರೆ ಮೊಬೈಲ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ದೇವರಾಜೇಗೌಡನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆನಂತರ ಬಿಜೆಪಿ ಮುಖಂಡ ದೇವರಾಜೇಗೌಡನ ಕಾರನ್ನ ಕೂಡ ತಪಾಸಣೆ ಮಾಡಲಾಗಿದೆ. ಆಗ ಕಾರಿನಲ್ಲಿ 2 ಮೊಬೈಲ್ 2 ಸೂಟ್ ಕೇಸ್ 1 ಬ್ಯಾಗ್ ಪತ್ತೆ ಆಗಿದೆ ಮತ್ತು ಕಾರಿನಲ್ಲಿ ಖರ್ಚಿಗೆ ಅಂತ ಹಣವನ್ನ ಇಟ್ಕೊಳ್ಳಲಾಗಿತ್ತು. ಅದು ಕೂಡ ಸಿಕ್ಕಿದೆ. ಸುಮಾರು 15 ನಿಮಿಷಗಳ ಕಾಲ ದೇವರಾಜೇಗೌಡನ ಕಾರನ್ನ ತಪಾಸಣೆ ಮಾಡಿದ್ದಾರೆ ಅಧಿಕಾರಿಗಳು. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರಾಜೇಗೌಡನಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗತ್ತೆ. ಸೊ ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಮೇನ್ ರೂವಾರಿ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇತ್ತು. ಮೊದಲು ದೇವರಾಜೇಗೌಡನನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮಾಡಿದ್ರೆ ಪೆನ್ ಡ್ರೈವ್ ಹಂಚಿದ್ಯಾರು, ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಎಷ್ಟು ವರ್ಷಗಳಿಂದ ಈ ವಿಚಾರಗಳು ನಡೀತಾ ಇತ್ತು, ಯಾರ್ಯಾರ ಹತ್ರ ಹೋಗಿತ್ತು, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂತ ಒತ್ತಡ ಕೂಡ ಇತ್ತು. ಇದೀಗ ಫೈನಲಿ ದೇವರಾಜೇಗೌಡನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ತನಿಖೆಯನ್ನ ಮಾಡಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನದಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಕ್ಷಣಕ್ಕೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ದೇವರಾಜೇಗೌಡನನ್ನ ತನಿಖೆಗೆ ಒಳಪಡಿಸಬೇಕು ಅನ್ನುವಂತ ಒತ್ತಡ ಎಲ್ಲವೂ ಇತ್ತು. ಇದರ ನಡುವೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿರೋದು. ಸೊ ಇದೀಗ ದೇವರಾಜೇಗೌಡನನ್ನ ತನಿಖೆಗೆ ಒಳಪಡಿಸಲಾಗಿದೆ. ಯಾವ ರೀತಿಯಾಗಿ ಮಹತ್ವವನ್ನ ಮತ್ತಷ್ಟು ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಈ ತನಿಖೆ? ನೀತಿ, ಈಗಾಗಲೇ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಆಯಾಮದಲ್ಲಿ ಈಗಾಗಲೇ ದೇವರಾಜೇಗೌಡಗೆ ಸಂಬಂಧಪಟ್ಟಂತಹ ತನಿಖೆಯನ್ನು ಸಾಕಷ್ಟು ಚುರುಕುಗೊಳಿಸಿರುವಂಥದ್ದು ಹೊಳೆನರಸೀಪುರ ಪೊಲೀಸರು. SP ಅವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಬೆಳಿಗ್ಗೆ 8 ಗಂಟೆಗೆ ತನಿಖೆಯನ್ನು ಆರಂಭ ಮಾಡಿದಂತಹ ತನಿಖೆ ಇನ್ನೂ ಕೂಡ ಈಗಾಗಲೇ ಮುಂದುವರೆದಿರುವಂಥದ್ದು. ಒಂದು ಬಹಳ ಅಂದರೆ ಬೆಳಿಗ್ಗೆ ಸುಮಾರು ಒಂದು 5:15ಗೆ ಠಾಣೆಗೆ ಕರೆದಂತಹ ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಮಧ್ಯಾಹ್ನ 2:30 ನಂತರ ಅವರನ್ನ ಬಂಧಿಸ್ತಾರೆ. ಬಂಧನದ ನಂತರ ಮತ್ತೆ ಅವ್ರನ್ನ ಪೊಲೀಸ್ ಠಾಣೆಯ ಹೊರಗಡೆ ಕೂಡ ಕರ್ಕೊಂಡು ಬರುವಂಥದ್ದು. ಕರ್ಕೊಂಡು ಬಂದು ಅವರು ಬಳಸಿದಂತಹ ಇನೋವಾ ಕ್ರಿಸ್ಟಾ ಕಾರ್ ಏನಿದೆ, ಆ ಕಾರನ್ನು ಸುಮಾರು 15 ನಿಮಿಷಗಳ ಕಾಲದವರೆಗೆ ತಪಾಸಣೆಯನ್ನು ಕೂಡ ಮಾಡುವಂಥದ್ದು. ಕಾರಿನಲ್ಲಿ 2 ಮೊಬೈಲ್ ಮತ್ತೆ 2 ಸೂಟ್ ಕೇಸ್ಗಳು ಮತ್ತೆ 1 ಬ್ಯಾಗ್ ಕೂಡ ಈಗಾಗಲೇ ಪತ್ತೆಯಾಗಿರ್ತಕ್ಕಂಥದ್ದು. ಪೊಲೀಸರು ಅದನ್ನು ಕೂಡ ಚೆಕ್ ಮಾಡಲಿಕ್ಕೆ ವಶಕ್ಕೆ ಕೂಡ ತೆಗೆದುಕೊಂಡಿರುವಂಥದ್ದು. ಖರ್ಚಿಗೆ ಒಂದಿಷ್ಟು ಹಣವನ್ನು ಕೂಡ ಇಟ್ಟಿದ್ರು, ಅದು ಕೂಡ ಪೊಲೀಸರ ವಶಕ್ಕೆ ಸಿಕ್ಕಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸುಮಾರು 15 ನಿಮಿಷಗಳ ಕಾಲ DYSP ಅವರು ಮತ್ತೆ ಅಡಿಷನಲ್ SP ಅವರ ನೇತೃತ್ವದಲ್ಲಿ ಇಲ್ಲಿ ತಪಾಸಣೆ ಕೂಡ ನಡೆಯುವಂಥದ್ದು. ಒಂದು ಈ ವಿಚಾರಣೆ ಅಂದರೆ ತಪಾಸಣೆ ಮುಗಿದ ನಂತರ ಅವರು ಠಾಣೆಯೊಳಗೆ ಹೊರಗೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಒಂದು ತಂಬ್ ಸಿಗ್ನಲ್ ಕೂಡ ತೋರಿಸ್ಕೊಂಡು ಹೋಗ್ತಾರೆ. ಅಂದರೆ ಒಂದು ರೀತಿ ಖುಷಿಯ ಅವರ ಮುಖದಲ್ಲಿ ಮಂದಹಾಸ ಕೂಡ ಕಾಣ್ತಾ ಇತ್ತು. ನಂತರದಲ್ಲಿ ಅವರ ವಕೀಲರು ಅಂದರೆ ದೇವರಾಜೇಗೌಡರ ಪರವಾದಂತಹ ವಕೀಲರು ಕೂಡ ಹೇಳುವಂಥದ್ದು, 1 ತಿಂಗಳ ಹಿಂದೆ ಆಗಿದ್ದಂತಹ FIR ಕೂಡ ಆಗಿದೆ. ಆದರೆ ಈಗ ಯಾವೆಲ್ಲ ರೀತಿಯಾಗಿ ಕೇಸನ್ನು ಮಾಡಿದ್ದಾರೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡ್ತಾ ಇದೀವಿ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ದೇವರಾಜೇಗೌಡರು ಎಲ್ಲೂ ಕೂಡ ಕದ್ದು ಹೋಗಿರಲಿಲ್ಲ, ಬೆಂಗಳೂರಲ್ಲಿದ್ದರು, ಮೀಡಿಯಾಗಳಿಗೆ ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ರು ಅನ್ನುವ ಹೇಳಿಕೆಯನ್ನು ಕೂಡ ಈಗ ದೇವರಾಜೇಗೌಡರ ಪರವಾದಂತಹ ವಕೀಲರು ಕೊಟ್ಟಿರುವಂಥದ್ದು. ಸಾಕಷ್ಟು ವಿಚಾರಣೆಗೆ ಅಂದರೆ ಸಂತ್ರಸ್ತೆ ಏಪ್ರಿಲ್ 1ನೇ ತಾರೀಕು ದೂರನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ದೇವರಾಜೇಗೌಡರನ್ನು ಈಗಾಗಲೇ ಹೊಳೆನರಸೀಪುರ ಪೊಲೀಸರು ಬಂಧಿಸಿರುವಂಥದ್ದು. ಈಗ ಬಂಧಿಸಿ ವಿಚಾರಣೆಯ ನಂತರ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗೆ ಕೂಡ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ತಾರೆ. ನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಿರತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.